ಸ್ನೇಹಿತರೆ, ನೀವು ಪ್ರತಿದಿನ ಮಾಡ್ತಿರೋ ಕೆಲವು ಕೆಲಸಗಳು ನಿಮ್ಮ ಮೆದುಳು, ದೇಹ, ಮನಸ್ಸಿನ ಮೇಲೆ ಡೈರೆಕ್ಟ್ ಪರಿಣಾಮ ಬೀರುತ್ತಿವೆ ಅಂದ್ರೆ ನೀವು ನಂಬ್ತೀರಾ? ಕಾಲು ಮುಟ್ಟಿ ನಮಸ್ಕಾರ ಮಾಡೋದು, ದೇವಸ್ಥಾನದಲ್ಲಿ ಗಂಟೆ ಹೊಡೆಯೋದು, ಮೌನವಾಗಿರುವುದು, ಕಿವಿ ಚುಚ್ಚಿಸೋದು ಇವೆಲ್ಲ ಕೇವಲ ಆಚರಣೆಗಳ ಅಥವಾ ನಮ್ಮ ಪೂರ್ವಜರು ಕೋಡ್ ಮಾಡಿ ಹೋಗಿರೋ ಸೈಂಟಿಫಿಕ್ ಟೆಕ್ನಿಕ್ಗಳ? ಇವತ್ತಿನ ವಿಡಿಯೋದಲ್ಲಿ ಇವುಗಳ ಹಿಂದಿನ ನಿಜವಾದ ಅರ್ಥವನ್ನು ಸರಳವಾಗಿ ತಿಳ್ಕೋತೀವಿ. ಕೊನೆ ತನಕ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ನಿಮಗೆ ಶಾಕ್ ಆಗೋ ವಿಷಯ ಇದೆ. ಮೊದಲಿಗೆ, ಮೌನವಾಗಿರೋ ಸಂಪ್ರದಾಯ. ಹಿರಿಯರು ಹೇಳ್ತಿದ್ರು ವಾರಕ್ಕೊಮ್ಮೆ ಮೌನವಾಗಿರಿ ಅಂತ. ಇದು ಏಕೆ ಗೊತ್ತಾ? ನಾವು ದಿನದಲ್ಲಿ ಸಾವಿರಾರು ಪದಗಳನ್ನು ಮಾತಾಡ್ತೀವಿ. ನಿರಂತರವಾಗಿ ಮಾತಾಡೋದ್ರಿಂದ ನಮ್ಮ ಮೆದುಳಿನ ಸ್ಟ್ರೆಸ್ ಹೆಚ್ಚಾಗುತ್ತೆ. ಆದರೆ ಸ್ವಲ್ಪ ಸಮಯ ಮೌನವಾಗಿದ್ರೆ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ, ಏಕಾಗ್ರತೆ ಹೆಚ್ಚಾಗುತ್ತದೆ, ಮನಸ್ಸು ಶಾಂತವಾಗುತ್ತದೆ. ಅಂದ್ರೆ ಮೌನ ಅನ್ನೋದು ಬರೀ ಬಾಯಿ ಮುಚ್ಚೋದು ಅಲ್ಲ, ಅದು ಮೆದುಳಿಗೆ ರೀಚಾರ್ಜ್ ಕೊಡುವ ಬಯೋ ಹ್ಯಾಕ್. ಎರಡನೆಯದು, ದೇವಸ್ಥಾನದಲ್ಲಿ ಗಂಟೆ ಹೊಡೆಯೋದು. ನಾವು ದೇವಸ್ಥಾನದಲ್ಲಿ ಹೋದ್ರೆ ಮೊದಲು ಗಂಟೆ ಹೊಡೆಯುತ್ತೀವಿ. ಇದಕ್ಕೆ ಕಾರಣ ಏನು ಗೊತ್ತಾ? ಗಂಟೆಯ ಶಬ್ದ ಹೈ ಫ್ರೀಕ್ವೆನ್ಸಿ ಸೌಂಡ್ ಆಗಿರುತ್ತೆ. ಆ ಶಬ್ದ ನಮ್ಮ ಮೆದುಳಿನ ಎಡ ಮತ್ತು ಬಲಭಾಗಗಳನ್ನು ಒಂದೇ ಸಮಯದಲ್ಲಿ ಆಕ್ಟಿವೇಟ್ ಮಾಡುತ್ತೆ. ಆದ್ದರಿಂದ ಅನಗತ್ಯ ಯೋಚನೆಗಳು ಕಡಿಮೆ ಆಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಪ್ರಾರ್ಥನೆಗೆ ಫೋಕಸ್ ಬರುತ್ತೆ. ಅಂದ್ರೆ ದೇವರನ್ನು ಎಬ್ಬಿಸೋದಕ್ಕಲ್ಲ, ನಮ್ಮ ಮೆದುಳನ್ನು ಎಚ್ಚರಿಸೋದಕ್ಕೆ. ಮೂರನೆಯದು, ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಆಚರಣೆ. ಹಿರಿಯರು ಹೇಳ್ತಿದ್ರು ಅಮಾವಾಸ್ಯೆ ದಿನ ಶಾಂತವಾಗಿರಿ ಅಂತ, ಪೌರ್ಣಮಿ ದಿನ ವಿಶೇಷ ಪೂಜೆ ಮಾಡಿ ಅಂತ. ಇದು ಯಾಕೆ? ಚಂದ್ರನ ಬದಲಾವಣೆಗಳು ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತವೆ. ನಮ್ಮ ದೇಹದಲ್ಲೂ ನೀರು ಹೆಚ್ಚು ಇರೋದ್ರಿಂದ ಭಾವನೆಗಳಲ್ಲಿ ಬದಲಾವಣೆ, ನಿದ್ರೆಯಲ್ಲಿ ಬದಲಾವಣೆ, ಮನಸ್ಥಿತಿಯಲ್ಲಿ ಬದಲಾವಣೆ ಇವು ಕಾಣಿಸಿಕೊಳ್ಳುತ್ತವೆ. ಅದಕ್ಕಾಗಿಯೇ ಆ ದಿನಗಳಲ್ಲಿ ಧ್ಯಾನ, ಶಾಂತಿ, ವಿಶ್ರಾಂತಿ ಕೊಡೋದು. ನಾಲ್ಕನೆಯದು, ಹಿರಿಯರ ಕಾಲು ಮುಟ್ಟಿ ನಮಸ್ಕಾರ. ಇದು ಬರೀ ಸಂಸ್ಕಾರ ಅಲ್ಲ, ನಮ್ಮ ದೇಹ ಒಂದು ಎನರ್ಜಿ ಸರ್ಕ್ಯೂಟ್ ತರ ಕೆಲಸ ಮಾಡುತ್ತೆ. ಕೈ ಮತ್ತು ಕಾಲುಗಳು ಎನರ್ಜಿ ಟರ್ಮಿನಲ್ಸ್. ನಾವು ಕಾಲು ಮುಟ್ಟಿದಾಗ ದೇಹದಲ್ಲಿ ಎನರ್ಜಿ ಸರ್ಕ್ಯೂಟ್ ನಿರ್ಮಾಣವಾಗುತ್ತೆ, ಮನಸ್ಸು ವಿನಮ್ರವಾಗುತ್ತೆ, ಹಿರಿಯರ ಆಶೀರ್ವಾದದಿಂದ ಪಾಸಿಟಿವ್ ಫೀಲಿಂಗ್ ಬರುತ್ತೆ. ಇದು ಸೈಕಲಾಜಿಕಲ್ ಆಗಿಯೂ ದೊಡ್ಡ ಪರಿಣಾಮ ಕೊಡುತ್ತೆ. ಐದನೆಯದು, ಕಿವಿ ಚುಚ್ಚಿಸೋದು. ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇ ಕಿವಿ ಚುಚ್ಚಿಸ್ತಾರೆ. ಇದು ಕೇವಲ ಅಲಂಕಾರಕ್ಕಲ್ಲ, ಕಿವಿಯಲ್ಲಿ ಹಲವಾರು ನರಬಿಂದುಗಳು ಇವೆ. ಅವುಗಳನ್ನು ಸ್ಟಿಮ್ಯುಲೇಟ್ ಮಾಡಿ ರಕ್ತ ಸಂಚಾರ ಸುಧಾರಣೆ, ಮೆದುಳಿನ ಚಟುವಟಿಕೆ ಹೆಚ್ಚಾಗುತ್ತೆ, ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಇದು ಒಂದು ರೀತಿಯ ಆಕ್ಯುಪ್ರೆಷರ್. ಆರನೆಯದು, ಹೋಮ ಹವನ. ಹೋಮ ಮಾಡಿದಾಗ ಹೊಗೆ ಬರುತ್ತೆ, ಆದರೆ ಅದು ಸಾಮಾನ್ಯ ಹೊಗೆ ಅಲ್ಲ. ಗಿಡಮೂಲಿಕೆಗಳು, ತುಪ್ಪ ಇತ್ಯಾದಿ ಸುಟ್ಟಾಗ ವಾತಾವರಣದಲ್ಲಿನ ಬ್ಯಾಕ್ಟೀರಿಯಾ ಕಡಿಮೆಯಾಗುತ್ತವೆ, ಮನಸ್ಸಿಗೆ ಶಾಂತಿ, ಸ್ಟ್ರೆಸ್ ಕಡಿಮೆ. ಇದು ಹಿಂದಿನ ಅರೋಮಾ ಥೆರಪಿ ಥರ. ಏಳನೆಯದು, ಮಂಗಳಸೂತ್ರ ಮತ್ತು ಕಾಲುಂಗುರ. ಇದು ಕೇವಲ ಆಭರಣ ಅಲ್ಲ. ಕಾಲುಂಗುರ ಬೆಳ್ಳಿಯಿಂದ ಮಾಡಿದರೆ ದೇಹದ ತಾಪಮಾನ ಬ್ಯಾಲೆನ್ಸ್, ನರಬಿಂದುಗಳ ಮೇಲೆ ಒತ್ತಡ, ಹಾರ್ಮೋನ್ ಬ್ಯಾಲೆನ್ಸ್, ಅಂದರೆ ಇದು ದೇಹಕ್ಕೆ ಸಹಾಯ ಮಾಡೋದು. ಎಂಟನೆಯದು, ಕೇಶಮುಂಡನ. ತಲೆ ಕೂದಲು ತೆಗೆದರೆ ತಲೆಚರ್ಮ ಗಾಳಿ ತಾಕುತ್ತೆ, ಸೂರ್ಯನ ಬೆಳಕು ಸಿಗುತ್ತೆ, ಮನಸ್ಸಿಗೆ ಹೊಸ ಆರಂಭದ ಫೀಲಿಂಗ್. ಇದು ಸೈಕಲಾಜಿಕಲ್ ರೀಸೆಟ್. ಒಂಬತ್ತನೆಯದು, ಉಪವಾಸ. ಉಪವಾಸ ಕೇವಲ ಧಾರ್ಮಿಕ ಆಚರಣೆ ಅಲ್ಲ, ದೇಹಕ್ಕೆ ವಿಶ್ರಾಂತಿ ಕೊಡೋ ವಿಧಾನ. ಡೈಜೆಷನ್ ಸಿಸ್ಟಮ್ ರೆಸ್ಟ್, ಡಿಟಾಕ್ಸ್, ಫೋಕಸ್ ಹೆಚ್ಚಾಗುತ್ತೆ. ಇದನ್ನು ಇಂದಿನ ಸೈನ್ಸ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳ್ತಿದೆ. ಹೀಗಾಗಿ ಸ್ನೇಹಿತರೆ, ನಿಮ್ಮ ಪೂರ್ವಜರು ಮಾಡಿದ ಈ ಆಚರಣೆಗಳು ಮೂಢನಂಬಿಕೆ ಅಲ್ಲ, ಅವು ಜೀವನವನ್ನು ಸಮತೋಲನದಲ್ಲಿಡೋ ವಿಜ್ಞಾನ. ಇವತ್ತು ನಾವು ನಿರ್ಲಕ್ಷ್ಯ ಮಾಡ್ತಿರೋ ಸಂಪ್ರದಾಯಗಳು ನಮ್ಮ ಆರೋಗ್ಯ, ಮನಸ್ಸು, ಜೀವನವನ್ನು ಸುಧಾರಿಸೋ ಸೂತ್ರಗಳು. ನೀವು ಇದರಲ್ಲಿ ಯಾವ ಆಚರಣೆ ಪಾಲಿಸುತ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.